ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಜೀವನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಬೆಂಬಿಡದೆ ಕಾಡ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಆರ್ಥರೈಟಿಸ್ ಅನ್ನುವಂತಹ ಸಮಸ್ಯೆ ಬಹುದೊಡ್ಡದಾಗಿ ಕಾಡ್ತಾ ಇದೆ. ಎಲ್ಲಾ ವಯೋಮಾನದವರನ್ನ ಈ ಆರ್ಥರೈಟಿಸ್ ಕಾಡ್ತಾ ಇದೆ. ಹಾಗಾದ್ರೆ ಈ ಆರ್ಥರೈಟಿಸ್ ಅಂತ ಅಂದ್ರೆ ಏನು? ಇದರ ರೋಗ ಲಕ್ಷಣಗಳಾದ್ರೂ ಏನು? ಯಾವ ರೀತಿ ಚಿಕಿತ್ಸಾ ಪದ್ಧತಿಯನ್ನು ಅನುಸರಿಸಬೇಕು? ಯಾವ ರೀತಿ ಪಥ್ಯ ಇರಬೇಕು? ಎಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ತೆಗೆದುಕೊಳ್ಳಬೇಕಾಗುತ್ತೆ? ಇದೆಲ್ಲದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಡೋದಕ್ಕೆ ಹೋಮಿಕೇರ್ ಇಂಟರ್ನ್ಯಾಷನಲ್ ವೈದ್ಯರಾಗಿರ್ತಾರೆ ಡಾಕ್ಟರ್ ಉಮರ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ಹಲೋ. ಆರ್ಥರೈಟಿಸ್ ಸಮಸ್ಯೆ ಈಗ ಬಹುದೊಡ್ಡದಾಗಿ ಕಾಡ್ತಾ ಇದೆ. ಹಿಂದೆಲ್ಲ ಮೊಣಕಾಲು ನೋವು ಅಥವಾ ಸೊಂಟ ನೋವು ಅಂತೆಲ್ಲ ಹೇಳ್ತಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಮಾತ್ರೆಗಳಲ್ಲಿ ಗುಣಮುಖರಾಗ್ತಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಈ ರೀತಿ ಸಮಸ್ಯೆಗಳು ದೀರ್ಘಕಾಲವಾಗಿ ಕೈ ಕಾಲೆಲ್ಲ ನೋವು ಬರ್ತಾ ಇದೆ. ಅಂದ್ರೆ ಆರ್ಥರೈಟಿಸ್ ಸಮಸ್ಯೆ ಇರ್ಬೋದು, ಒಂದ್ಸರಿ ಟೆಸ್ಟ್ ಮಾಡಿಸಿ ಅನ್ನೋ ಮಟ್ಟಿಗೆ ಈ ಕಾಯಿಲೆ ದೊಡ್ಡದಾಗಿ ಬೆಳೀತಾ ಇದೆ. ಸೊ ಮೊದಲಿಗೆ ಇದ್ರ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆರ್ಥರೈಟಿಸ್ ಅಂದ್ರೆ ಏನು, ಹೇಗೆ ರೋಗ ಲಕ್ಷಣಗಳು ಕಾಣಿಸುತ್ತೆ ಇದು? ನೋಡಿ, ಆರ್ಥರೈಟಿಸ್ ಅಂತ ನಾವು ಹೇಳಿದಾಗ ಇದು ಒಂದು ಮೂಳೆ ಮಧ್ಯ ಏನೊಂದು ಜಾಯಿಂಟ್ ಸ್ಪೇಸ್ ಇರುತ್ತೋ ಇದರಲ್ಲಿ ಸಾಕಷ್ಟು ಇನ್ಫ್ಲಮೇಷನ್ ಆಗ ಅದಕ್ಕೆ ನಾವು ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಇನ್ಫ್ಲಮೇಷನ್ ಅಂತ ಹೇಳಿದ್ರೆ ಆ ಒಂದು ಎಫೆಕ್ಟೆಡ್ ಪಾರ್ಟಲ್ಲಿ ನೋವು ಕಂಡುಬರೋದು, ಊತ ಕಂಡುಬರೋದು, ಆ ಭಾಗದ ಟೆಂಪ್ರೇಚರ್ ಹೆಚ್ಚಾಗೋದು, ಅಲ್ಲಿ ರೆಡ್ನೆಸ್ ಕಂಡುಬರೋದು, ನಂತರ ಅದರಲ್ಲಿ ಏನೊಂದು ನಾರ್ಮಲ್ ಫಿಸಿಯಾಲಜಿ ಇರುತ್ತೋ ಆ ಫಿಸಿಯಾಲಜಿ ಹ್ಯಾಂಪರ್ ಆಗ ಇನ್ಫ್ಲಮೇಟ್ರಿ ಸೈನ್ಸ್ ಅಂತ ನಾವು ಹೇಳ್ತೀರಿ. ಈಗ ಎಲ್ಲರೂ ಅವರ ಲೈಫ್ ಟೈಮಲ್ಲಿ ಒಂದು ಸತಿ ಮಂಡಿ ನೋವು, ಕುತ್ತಿಗೆ ನೋವು, ಸೊಂಟ ನೋವು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಈ ನೋವು ಬಂದಿದ್ದ ತಕ್ಷಣ ಇದಕ್ಕೆ ನಾವು ಆರ್ಥರೈಟಿಸ್ ಅಂತ ನಾವು ಹೇಳೋದಿಲ್ಲ. ಸೊ ಇದು ಬಂದಾಗ ಇದನ್ನು ಬ್ರಾಡಾಗಿ ನಾವು ಎರಡು ವಿಧದಲ್ಲಿ ಕ್ಲಾಸಿಫೈ ಮಾಡ್ತೀರಿ. ಒಂದು ಮೆಕ್ಯಾನಿಕಲ್ ಪೇನ್ ಅಂತ ಹೇಳ್ತೀರಿ, ಇನ್ನೊಂದು ಕ್ರಾನಿಕ್ ಪೇನ್ ಅಂತ ಹೇಳ್ತೀರಿ. ಮೆಕ್ಯಾನಿಕಲ್ ಪೇನ್ ಅಂತ ಹೇಳಿದಾಗ ಈಗ ನಮ್ಮ ದಿನನಿತ್ಯ ಏನೊಂದು ಚಟುವಟಿಕೆ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ನಾವು ಎಕ್ಸರ್ಷನ್ ಆದಾಗ, ಕೆಲಸ ಜಾಸ್ತಿ ಆಗ ಮಸ್ಕ್ಯುಲರ್ ಪೇನ್ ಬರಬಹುದು. ಸೊ ಇದಕ್ಕೆ ಮೆಕ್ಯಾನಿಕಲ್ ಪೇನ್ ಅಂತ ಹೇಳ್ತೀರಿ. ಈ ಮೆಕ್ಯಾನಿಕಲ್ ಪೇನ್ ಜನರಲಿ ಸೆಲ್ಫ್ ಲಿಮಿಟಿಂಗ್ ಇರುತ್ತೆ. ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಏನೊಂದು ನೋವು ಬರುತ್ತೋ ಇದು ಬಹುಶಃ ಈ ಮೆಕ್ಯಾನಿಕಲ್ ಪೇನ್ ಇರುತ್ತೆ. ಈ ಮೆಕ್ಯಾನಿಕಲ್ ಪೇನಿಗೆ ನಾವು ಒಂದು ವೇಳೆ ಔಷಧಿ ತೊಗೊಳ್ಳಿಲ್ಲ ಅಂದ್ರೂ ಕೂಡ 1 ವಾರ ಅಥವಾ 2 ವಾರ ಸಮಯದಲ್ಲೇ ಈ ನೋವು ಹಾಗೆ ಕಡಿಮೆ ಆಗಿಬಿಡುತ್ತೆ. ವೆರಾಸ್ ಈ ಒಂದು ಕ್ರಾನಿಕ್ ಪೇನಲ್ಲಿ ಈ ಒಂದು ಆರ್ಥರೈಟಿಸ್ ಒಂದು ವಿಧ ಅಂತ ನಾವು ಹೇಳಬಹುದು. ಸೊ ಈ ಥರ ಈ ಒಂದು ಯಾವುದೇ ಒಂದು ಜಾಯಿಂಟ್ ಪೇನ್ ಕಂಡುಬರುವಂಥದ್ದು ಇರಬಹುದು. ಅದರ ಜೊತೆ ಆ ಒಂದು ನೋವು 4 ವಾರಕ್ಕಿಂತ ಹೆಚ್ಚಾಗಿ ಆ ಭಾಗದಲ್ಲೇ ಉಳಿದುಕೊಳ್ತಾ ಇದ್ದಾಗ ಆ ನೋವು ಹೇಗೆ ಶುರು ಆಗ್ತಿದೆ ಅಂತ ನಮಗೆ ಕಾರಣ ಗೊತ್ತಾಗ್ತಿಲ್ದಿರುವಾಗ ಇದು ಫೀಚರ್ಸ್ ಆಫ್ ಆರ್ಥರೈಟಿಸ್ ಅಂತ ನಾವು ಹೇಳಬಹುದು. ಸೊ ಇದ್ರ ಜೊತೆ ಆ ಒಂದು ಎಫೆಕ್ಟೆಡ್ ಪಾರ್ಟಲ್ಲಿ ತುಂಬ ಜಾಸ್ತಿ ಸ್ಟಿಫ್ನೆಸ್ ಕಂಡುಬರೋದು, ಮೂಮೆಂಟ್ ಮಾಡೋದು ಕಷ್ಟ ಆಗೋದು, ನೋವು ಹೆಚ್ಚಾಗೋದು, ನಮ್ಮ ದಿನನಿತ್ಯ ಏನೊಂದು ಆ್ಯಕ್ಟಿವಿಟೀಸ್ ಇರುತ್ತೋ ಇದನ್ನು ಮಾಡೋದು ಕಷ್ಟ ಆಗ್ತಾ ಹೋದಾಗ ಇವೆಲ್ಲ ಈ ಒಂದು ಆರ್ಥರೈಟಿಸ್ ಸಿಂಪ್ಟಮ್ಸ್ ಆ್ಯಂಡ್ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಡಿಸೀಸ್ ಅಂತ ನಾವು ಹೇಳಬಹುದು. ನಾವು ಹಿಂದೆಲ್ಲ ಕೇಳ್ಬಿಟ್ಟಿದ್ವಿ ಅಂದ್ರೆ ವಯೋಸಹಜ ಕಾಯಿಲೆ, ಇದು ವಯಸ್ಸಾದಂತೆ ಬರ್ತಾ ಇರತ್ತೆ ಅಂತ. ಬಟ್ ಇತ್ತೀಚೆಗೆ 25 ವರ್ಷ ದಾಟೋ ಹಾಗಿಲ್ಲ ಅಥವಾ ಸಣ್ಣ ಪುಟ್ಟ ವೈರಲ್ ಫೀವರ್ ಬರೋ ಹಾಗಿಲ್ಲ, ಈ ಆರ್ಥರೈಟಿಸ್ ಸರ್ವೇ ಸಾಮಾನ್ಯ, ಅಷ್ಟರ ಮಟ್ಟಿಗೆ ರೋಗ ಉಲ್ಬಣ ಆಗ್ತಾ ಇದೆ. ಏನ್ ಹೇಳ್ತೀರಿ ಈ ಬಗ್ಗೆ? ವೆರಿ ಟ್ರೂ. ಸರ್ಟನ್ ಆರ್ಥರೈಟಿಸ್ ಏಜ್ ರಿಲೇಟೆಡ್ ಡಿಸಾರ್ಡರ್ಸ್ ಇದೆ. ಲೈಕ್ ಫಾರ್ ಎಕ್ಸಾಂಪಲ್ ಆಸ್ಟಿಯೋ ಆರ್ಥರೈಟಿಸ್ ಅಂತ ನಾವು ಹೇಳ್ತೀರಿ. ಇದು ಸಾಮಾನ್ಯವಾಗಿ ವಯಸ್ಸಾಗ್ತಾ 50-55 ವರ್ಷ ಆದಮೇಲೆ ಈ ಒಂದು ಸಮಸ್ಯೆ ಕಂಡುಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಅದೇ ಥರ ಈಗ ನಾವು ನೋಡ್ತಿದ್ದೀರಿ, ಇದೇ ಥರ ಈ ಒಂದು ಆಸ್ಟಿಯೋ ಆರ್ಥರೈಟಿಸ್ ಏನಿದೆಯೋ ಇದು ಯಂಗರ್ ಏಜ್ ಗ್ರೂಪ್ಸಲ್ಲೂ ಕೂಡ ಕಂಡು ಬರಬಹುದು. ಸೊ ಇದರಲ್ಲಿ ಸರ್ಟನ್ ರೀಸನ್ಸ್ನ ನಾವು ನೋಡ್ತೀರಿ, ಬೇರೆ ಇದಕ್ಕೆ ಸೆಕೆಂಡ್ರಿ ರೀಸನ್ಸ್ ಅಂತ ನಾವು ಹೇಳ್ತೀರಿ. ಒಂದು ವೇಳೆ ಏನಾದರೂ ಫ್ರ್ಯಾಕ್ಚರ್ ಏನಾದರೂ ಆಗಿದ್ದಾಗ ಆ ಫ್ರ್ಯಾಕ್ಚರ್ ಕರೆಕ್ಟಾಗಿ ಹೀಲ್ ಆಗಿರಲಿಲ್ಲ ಅಂದರೆ, ಟ್ರೀಟ್ಮೆಂಟ್ ಕರೆಕ್ಟಾಗಿ ಆಗಿರಲಿಲ್ಲ ಅಂದರೆ ಈ ಸಮಸ್ಯೆ ತುಂಬ ಬೇಗ ಕಂಡುಬರಬಹುದು. ಒಂದು ಅದ್ರ ಜೊತೆ ನಾವು ನೋಡ್ತೀರಿ, ಒಂದು ವೇಳೆ ನಮ್ಮ ಬಾಡಿ ವೆಯ್ಟ್ ಏನಾದರೂ ತುಂಬ ಹೆಚ್ಚಾಗಿದ್ದಾಗ, ನಮ್ಮ ಹೈಟ್ ಆ್ಯಂಡ್ ವೇಟ್ ಪ್ರಪೋರ್ಷನೇಟ್ ಆಗಿರಬೇಕಾಗತ್ತೆ. ಸೊ ಬಾಡಿ ವೆಯ್ಟ್ ತುಂಬ ಜಾಸ್ತಿ ಇದ್ದಾಗ ನೀ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಬೀಳ್ತಾ ಹೋಗುತ್ತೆ. ಸೊ ಏನೊಂದು ಕಾಯಿಲೆ 50-55 ವರ್ಷ ಆದಮೇಲೆ ಈ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗಿರುತ್ತೋ ಒಂದು ವೇಳೆ ಈ ಓವರ್ ವೇಟ್ ಇದ್ದಾಗ ಈ ಸಮಸ್ಯೆ ತುಂಬ ಬೇಗ ಕೂಡ ಕಂಡುಬರಬಹುದು. ಅದೇ ಥರ ನಾವು ನೋಡ್ತೀರಿ, ಸರ್ಟನ್ ವೈರಲ್ ಫೀವರ್ಸ್ ಆದಮೇಲೆ ಸ್ಪೆಸಿಫಿಕಲಿ ನಾವು ನೋಡ್ತೀರಿ ಚಿಕನ್ ಗುನ್ಯಾ ಇರಬಹುದು ಅಥವಾ ಡೆಂಗ್ಯೂ ಇರಬಹುದು. ಅದಾದ ನಂತರ ಜಾಯಿಂಟ್ ಪೇನ್ಸ್ ಕಂಡುಬರುತ್ತೆ. ಸೊ ಇದಕ್ಕೆ ನಾವು ಪೋಸ್ಟ್ ವೈರಲ್ ಆರ್ಥರಾಲಜಿ ಅಂತ ನಾವು ಹೇಳ್ತೀರಿ. ಸೊ ಒಬ್ಬ ವ್ಯಕ್ತಿಗೆ 7 ದಿನ ಅಥವಾ 14 ದಿನದಲ್ಲಿ ಜ್ವರ ಎಲ್ಲ ಕಡಿಮೆ ಆಗಿಬಿಡುತ್ತೆ.
ವೆರಾಸ್ ಜಾಯಿಂಟ್ ಪೇನ್ ಏನಿರುತ್ತೋ ಅದು ಕಂಟಿನ್ಯೂ ಆಗಬಹುದು. ಒಬ್ಬೊಬ್ಬರಲ್ಲಿ ನಾವು ನೋಡ್ತೀರಿ 1 ತಿಂಗಳವರೆಗೂ ಇರಬಹುದು, ಒಬ್ಬೊಬ್ಬರಲ್ಲಿ 6 ತಿಂಗಳು 2 ವರ್ಷದವರೆಗೂ ಕೂಡ ಈ ಒಂದು ಸಮಸ್ಯೆ ಕಂಡುಬರುವಂಥದ್ದು ನಾವು ನೋಡ್ತೀರಿ. ಇದಾಗೋದು ಬೇಸಿಕ್ಲಿ ಒಂದು ವೇಳೆ ಬೋನ್ ಡೆನ್ಸಿಟಿ ಏನಾದರೂ ಕಡಿಮೆ ಇದ್ದಾಗ, ದೇಹದಲ್ಲಿ ಕ್ಯಾಲ್ಶಿಯಂ ಕಡಿಮೆ ಇದ್ದಾಗ, ವಿಟಮಿನ್ ಡಿ ಕಡಿಮೆ ಇದ್ದಾಗ, ವೈರಲ್ ಲೋಡ್ ಹೆಚ್ಚು ಆಗ್ತಾ ಇದ್ದಾಗ ಈ ಒಂದು ಜಾಯಿಂಟ್ ಪೇನ್ ಅತಿ ಹೆಚ್ಚಾಗಿ ಟ್ರಾವೆಲ್ ಆಗಬಹುದು. ಸೊ ಇದಕ್ಕೆ ಅರ್ಲಿ ಸ್ಟೇಜಸಲ್ಲೇ ಕರೆಕ್ಟಾಗಿ ಅದಕ್ಕೆ ನಾವು ಚಿಕಿತ್ಸೆ ತಗೊಂಡ್ರೆ ಡೆಫಿನೆಟ್ಲಿ ಈ ಒಂದು ವೈರಲ್ ಆರ್ಥರೈಟಿಸ್ ಏನಿದೆಯೋ ಅಥವಾ ವೈರಲ್ ಆರ್ಥರಾಲಜಿ ಅಂತ ನಾವೇನು ಹೇಳ್ತೀರಿ ಇದನ್ನು ಕೂಡ ನಾವು ಸರಿ ಮಾಡ್ಕೊಳ್ಬಹುದು. ಈಗ ಸಾಮಾನ್ಯವಾಗಿ ನಾವು ನೋಡ್ತೀವಿ, ಈಗ ಆರೋಗ್ಯ ತಪಾಸಣೆ ಅಂತ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಮಾಡಿಸ್ತಾರೆ. ಅಂದ್ರೆ ಈ ಆರ್ಥರೈಟಿಸ್ ಬಂದ್ರೆ ಅಂದ್ರೆ ಜೀವನ ಪರ್ಯಂತ ಇದೊಂದು ನೋವಿನ ಸಂಗತಿ ಅಂತ ಹೇಳ್ಬೋದು. ಅಂದ್ರೆ ಮುಂಚೆನೆ ತಿಳ್ಕೊಂಡು ಪ್ರಾಥಮಿಕವಾಗಿ ತನಿಖೆಯನ್ನ ಮಾಡಿಕೊಂಡು ಚಿಕಿತ್ಸೆಯನ್ನ ಪಡ್ಕೊಂಡ್ರೆ ರೋಗವನ್ನ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡ್ಬೋದು. ಯಾವ್ಯಾವ ಟೆಸ್ಟ್ಗಳನ್ನ ಮಾಡಿಸಿ ಇದನ್ನ ನಾವು ಕನ್ಫರ್ಮ್ ಮಾಡ್ಕೊಳ್ಬಹುದು? ದಿಸ್ ಇಸ್ ವೆರಿ ಟ್ರೂ. ಇದಕ್ಕೆ ನಾವು ಹೇಳ್ತೀರಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಹೇಳ್ತೀರಿ. ಅಥವಾ ಅರ್ಲಿ ಸ್ಟೇಜಸಲ್ಲಿ ಇದನ್ನು ನಾವು ಕಂಡುಹಿಡಿದ್ರೆ ಇದನ್ನು ನಾವು ಒಂದು ಸರ್ಟನ್ ಕೇಸಸಲ್ಲಿ ಔಷಧಿ ಇಲ್ಲದೆ ಇದನ್ನು ಕೂಡ ಸರಿನೂ ಕೂಡ ನಾವು ಮಾಡ್ಕೊಳ್ಬಹುದು. ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನಾವು ನೋಡ್ತೀರಿ, ಬೇರೆ ಯಾವುದೇ ಒಂದು ಜಾಯಿಂಟ್ ಸ್ಪೇಸಲ್ಲಿ ನಮಗೆ ನೋವು ಕಂಡು ಬರ್ತಾ ಇದ್ದಾಗ ಒಂದು ವೇಳೆ 4 ವೀಕ್ಸ್ ಮೇಲೆ ಅಂದರೆ 1 ತಿಂಗಳಕ್ಕಿಂತ ಕ್ರಮೇಣ ಹೆಚ್ಚಾಗಿ ಈ ಒಂದು ನೋವು ಆ ಜಾಯಿಂಟ್ ಸ್ಪೇಸಲ್ಲೇ ಉಳಿದುಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಇದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ದಿ ಫಸ್ಟ್ ಥಿಂಗ್. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಒಂದು ವೇಳೆ ನಮಗೆ ವಿತೌಟ್ ಇನ್ ರೀಸನ್ ಅಂದರೆ ನಮಗೆ ಯಾವುದೇ ಥರ ಒಂದು ಪೆಟ್ಟು ಬಿದ್ದಿಲ್ಲ, ಜ್ವರ ಬಂದಿಲ್ಲ, ಏನೂ ಆಗಿಲ್ಲ, ಆದರೂ ಕೂಡ ನಾವು ಸ್ಟಾರ್ಟ್ ಆಗ್ತಿದ್ರೆ ಇದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಇದರ ಜೊತೆ ಸಿಂಪಲ್ ಎಕ್ಸ್ರೇ ಇರಬಹುದು, ಎಕ್ಸ್ರೇ ಆಫ್ ಅ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಜಾಯಿಂಟ್ ಇರಬಹುದು, ಅಥವಾ ಸರ್ಟನ್ ಬ್ಲಡ್ ಟೆಸ್ಟನ್ನು ನಾವು ಮಾಡಿಸ್ತೀರಿ ವೇರ್ ಮೂಳೆಯಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆಯಾ ಅಂತ ನಾವು ನೋಡೋದಕ್ಕೆ ಸರ್ಟನ್ ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಲೈಕ್ CRP ಅಂತ ಹೇಳ್ತೀರಿ, ESR ಅಂತ ಹೇಳ್ತೀರಿ, ಅದರ ಜೊತೆ ಸ್ಪೆಸಿಫಿಕ್ಕಾಗಿ RA ಫ್ಯಾಕ್ಟರ್ ಅಂತ ನಾವು ನೋಡ್ತೀರಿ. ಈ ಥರ ಈ ಒಂದು ಕಾಯಿಲೆಯ ಪ್ರೆಸೆಂಟೇಷನ್ ಹೇಗಿರುತ್ತೆ, ಈಗ ಬರೀ ಒಂದು ಪರ್ಟಿಕ್ಯುಲರ್ ಜಾಯಿಂಟ್ ಪೇನ್ ಇದ್ದರೆ ಅದಕ್ಕೆ ಜನರಲಿ ನಾವು ಎಕ್ಸ್ರೇ ಮಾಡಿಸ್ತೀರಿ. ಒಂದು ವೇಳೆ ಮಲ್ಟಿಪಲ್ ಜಾಯಿಂಟ್ ಪೇನ್ ಬರ್ತಾ ಇದ್ದಾಗ ಆಗ ನಾವು ಮಲ್ಟಿಪಲ್ ಜಾಯಿಂಟ್ ಎಕ್ಸ್ರೇ ನಾವು ಮಾಡಿಸೋದಿಲ್ಲ. ಸಿಂಪಲ್ ಬ್ಲಡ್ ಟೆಸ್ಟನ್ನು ನಾವು ಮಾಡಿಸಿ ಒಂದು ವೇಳೆ ಇನ್ಫ್ಲಮೇಷನ್ ಏನಾದರೂ ಹೆಚ್ಚಾಗಿದೆಯಾ, ಯಾವ ಥರದ ಇನ್ಫೆಕ್ಷನ್ ಇದೆ ಅಂತ ನೋಡ್ಕೊಳೋದಕ್ಕೆ ಈ ಥರದ ಒಂದು ಬ್ಲಡ್ ಟೆಸ್ಟನ್ನು ನಾವು ಮಾಡಿಸಿ ಈ ಒಂದು ಕಾಯಿಲೆನ ನಾವು ಡಯಾಗ್ನೋಸ್ ಮಾಡಬಹುದು. ನಾವು ವಯಸ್ಸಾದವರು ನೋಡ್ತೀವಿ, ತುಂಬಾ ಜನ ಹೇಳ್ತಿರ್ತಾರೆ ನನಗೆ ಮೂಳೆ ಸವೆತ ಆಗಿದೆ ಅಥವಾ ಮೂಳೆ ಪೊಳ್ಳಾಗಿದೆ ಅಂತ. ಎಲ್ಲೋ ನಡ್ಕೊಂಡು ಹೋಗ್ತಿರ್ತಾರೆ, ಸಿಂಪಲ್ ಆಗಿ ಬಿದ್ರೆ ಸಾಕು ಈಗ ಬೆನ್ ಮೂಳೆ ಮುರಿದೋಗಿರುತ್ತೆ ಅಥವಾ ಡಿಸ್ಕ್ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಅಂದ್ರೆ ಈ ರೀತಿ ಅಂದ್ರೆ ಇದು ಕೂಡ ಆರ್ಥರೈಟಿಸ್ ರಿಲೇಟೆಡ್ ಆಗಿರುತ್ತಾ ಮೂಳೆ ಪೊಳ್ಳಾಗುವಂಥದ್ದು? ಇದಕ್ಕೆ ನಾವು ಜನರಲಿ ಆಸ್ಟಿಯೋಪೊರೋಸಿಸ್ ಅಂತ ನಾವು ಹೇಳ್ತೀರಿ. ವೇರ್ ಮೂಳೆ ವೀಕ್ ಆಗ್ತಾ ಹೋದಾಗ ಮೂಳೆಯಲ್ಲಿ ಕ್ಯಾಲ್ಶಿಯಂ ಇರುತ್ತೆ. ಸೊ ನಮ್ಮ ದೇಹಕ್ಕೆ ಒಂದು ವೇಳೆ ಕ್ಯಾಲ್ಶಿಯಂ ಕಡಿಮೆ ಆಗ್ತಾ ಹೋದಾಗ ಮೂಳೆಯಿಂದ ಕ್ಯಾಲ್ಶಿಯಂ ಅಬ್ಸಾರ್ಬ್ ಆಗ್ತಾ ಹೋಗುತ್ತೆ. ಸೊ ಈ ಕಾರಣದಿಂದ ಮೂಳೆ ವೀಕ್ ಆಗ್ತಾ ಇದಕ್ಕೆ ನಾವು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀರಿ. ಸೊ ಈ ಆಸ್ಟಿಯೋಪೊರೋಸಿಸ್ ನಾವು ಟ್ರೀಟ್ ಮಾಡಲಿಲ್ಲ ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಒಂದು ಆರ್ಥರೈಟಿಸ್ ಸಮಸ್ಯೆ ಟ್ರಿಗರ್ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಅದ್ರ ಜೊತೆ ನಾವು ನೋಡ್ತೀರಿ ವೇರ್ ಏಜ್ಡ್ ಇಂಡಿವಿಜುವಲ್ಸಲ್ಲಿ ನಾವು ಸಾಮಾನ್ಯವಾಗಿ ನಾವು ನೋಡ್ತೀರಿ ಸಣ್ಣ ಪುಟ್ಟ ಪೆಟ್ಟು ಬಿದ್ದಿದ ತಕ್ಷಣ ಅವರಿಗೆ ಫ್ರ್ಯಾಕ್ಚರ್ ಆಗಿಬಿಡುತ್ತೆ. ಸೊ ಈ ಆಸ್ಟಿಯೋಪೊರೋಟಿಕ್ ಇದ್ದಾಗ ಈ ಒಂದು ಸಮಸ್ಯೆ ಆಗಬಹುದು. ಒಂದು ಕಾಲರ್ ಹಿಡಿದರೆ ಮಾತನಾಡ್ಸೋಣ. ಬೆಳಗಾವಿಯಿಂದ ಸಾವಿತ್ರಿ ಕರೆ ಮಾಡಿದ್ದಾರೆ. ನಮಸ್ತೆ ಸಾವಿತ್ರಿ ಅವರೇ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸಮಸ್ಯೆ ಏನಿದೆ? ಹಲೋ. ಹಲೋ ಸರ್, ನಮ್ಮ ಮೊಳಕಾಲ್ರಿ ಮತ್ತೆ ಕಾಲ ಪಾದಕ ಕದದ್ರಿ. ಓಕೆ. ತೋರ್ಸ್ರಿ ಕಮ್ಮಿ ಆಗತ್ರಿ, ಅದು ನೋವು ಆಗೈತ್ರಿ, ಹಿಂದಿಂದಾಗ ನೋಡ್ತದ್ರಿ, ಮುಂದೆ ಹೆಜ್ಜೆ ಇಡಾಕು ಬರೋದಿಲ್ರಿ. ಎಷ್ಟು ದಿನದಿಂದ ಇದೆ ಈ ಸಮಸ್ಯೆ? ಈ ಸಮಸ್ಯೆ ಒಂದು 3 ತಿಂಗಳು ಆಯ್ತ್ರಿ ಸರ್. ಓಕೆ. ತಮ್ಮ ವಯಸ್ಸು ಎಷ್ಟಮ್ಮ? ನಂಗೀಗ 45 ರೀ. ಓಕೆ. ಇದಕ್ಕೆ ತಾವು ಆ ಭಾಗದ ಏನಾದರೂ ಎಕ್ಸ್ರೇ ಏನಾದರೂ ಮಾಡಿಸಿದ್ದೀರಮ್ಮ? ಎಕ್ಸ್ರೇ ಮಾಡ್ತಿರ್ತೀರಿ ಸರ್. ಓಕೆ. ಎಕ್ಸ್ರೇಲಿ ಏನಾದರೂ ಚೇಂಜಸ್ ಕಂಡು ಬಂದಿದೆಯಾ? ಚೇಂಜಸ್ ಕಂಡು ಬಂದೈತ್ರಿ ಸರ್. ಚೇಂಜಸ್ ಬಂದ್ರದಿರಿ, ಅವ್ರು ಹೇಳಿದ ಪ್ರಕಾರ ಮಾತ್ರೆ ಅದು ತೊಗೊಂಡ್ರದು ಕಮ್ಮಿ ಆಗತ್ರಿ ಸರ್ ಅದು. ಓಕೆ, ಸರಿ. ನೋಡಿಮ್ಮ, ಈಗ ತಾವು ಹೇಳ್ತಿರೋ ಪ್ರಕಾರ ಈಗ ಆಲ್ರೆಡಿ ಎಕ್ಸ್ರೇನೂ ಮಾಡಿಸಿದ್ದೀರಾ. ಸಿಮ್ಟಮ್ಸ್ ನೋಡಿದಾಗ ಇದು ಆಸ್ಟಿಯೋ ಆರ್ಥರೈಟಿಸ್ ಸಿಮ್ಟಮ್ಸ್ ಇದೆ. ಸೊ ಇದಕ್ಕೆ ತಾವೇನು ಮಾಡಬೇಕು, ಔಷಧಿ ಜೊತೆ ನಿಮ್ಮ ಆಹಾರದಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಂ ರಿಚ್ ಆಹಾರವನ್ನು ತಾವು ಉಪಯೋಗಿಸ್ಬೇಕಮ್ಮ. ಅಂದರೆ ಹೆಚ್ಚಾಗಿ ತಾವು ಹಾಲು ಉಪಯೋಗಿಸಿ, ರಾಗಿ ಉಪಯೋಗಿಸಿ, ಒಂದು ವೇಳೆ ತಾವು ಮೊಟ್ಟೆ ತಿನ್ನೋರಿದ್ದರೆ ಬೇಯಿಸಿರೋ ಮೊಟ್ಟೆ ಉಪಯೋಗಿಸಿ. ವಿತ್ ದಟ್ ಇದಕ್ಕೆ ನಾವು ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಏನು ಮಾಡ್ತೀರಿ ಅಂದರೆ ಈ ಏನು ಒಂದು ಮೂಳೆ ಮಧ್ಯ ಸ್ಪೇಸ್ ಕಡಿಮೆ ಆಗಿರುತ್ತೋ ಅದನ್ನು ಇಂಪ್ರೂವ್ ಮಾಡ್ಕೊಳೋದಕ್ಕೆ ಸರ್ಟನ್ ಮೆಡಿಸಿನ್ಸ್ನ ನಾವು ಕೊಡ್ತೀರಿ. ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀರಿ. ಸೊ ಈ ಮೆಡಿಸಿನ್ಸ್ ತಾವು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ಸಮಸ್ಯೆ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಅದರ ಜೊತೆ ನೀವು ಫುಟ್ವೇರ್ ತಾವು ಏನು ಚಪ್ಪಲಿ ಹಾಕ್ತಿದ್ದೀರೋ
ಇದಕ್ಕೆ ಒಂದು MCR ಸ್ಲಿಪ್ಪರ್ಸ್ ಅಂತ ಹೇಳ್ತೀರಿ, ತುಂಬ ಸಾಫ್ಟ್ ಇರುವಂಥ ಸ್ಲಿಪ್ಪರ್ಸ್ ನಿಮಗೆ ಯಾವುದೇ ಒಂದು ಮೆಡಿಕಲ್ ಸ್ಟೋರಲ್ಲಿ ಇದು ಸಿಗುತ್ತೆ. ಸೊ ಅದನ್ನು ತಗೊಂಡು ತಾವು ಯೂಸ್ ಮಾಡಿ. ವಿತ್ ದಟ್ ಹೋಮಿಯೋಪತಿ ಚಿಕಿತ್ಸೆ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಸಮಸ್ಯೆ ಕಂಟ್ರೋಲ್ ಆಗ್ತಾ ಹೋಗುತ್ತಮ್ಮ. ಧನ್ಯವಾದ ಸಾವಿತ್ರಿ ಅವರೇ ಕರೆ ಮಾಡೋದಕ್ಕಾಗಿ. ಮಂಗಳೂರಿನಿಂದ ಸುಭಾಷ್ ಕರೆ ಮಾಡಿದ್ದಾರೆ. ನಮಸ್ತೆ ಸುಭಾಷ್. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಆಯ್ತು ಹಲೋ ಸರ್, ನಾನು ಸುಭಾಷ್ ಅಂತ ಮಂಗಳೂರಿಂದ ಮಾತಾಡ್ತಾ ಇರೋದು. ಹೇಳಿ ಪಾಪ. ನನ್ನ ಪ್ರಾಬ್ಲಮ್ ನೀ ಎರಡು ಸಹ ನೀ ಜಾಯಿಂಟ್ ಓಕೆ ಪೇನ್ ಇದೆ ಸರ್. ಓಕೆ ಅಂದ್ರೆ ಯಾವಾಗ್ಲೂ ಅಂತಲ್ಲ, ನಡಿಲಿಕ್ಕೆ ಆಗೋದಿಲ್ಲ ಒಂದೊಂದ್ಸಲ ಓಕೆ ಆತರ. ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಇರೋದು ಫ್ರೋಜನ್ ಶೋಲ್ಡರ್ ಹೇಳ್ತಾರಲ್ಲ, ಓಕೆ ಒಂದು ಸಲ ಚಿಕ್ಕ ಬಕೆಟ್ ಅನ್ನು ಎತ್ತುವಾಗ, ಸಣ್ಣದು ನೀರಿನ ಬಕೆಟ್ ಅನ್ನು ಎತ್ತುವಾಗ ಅದು ಹಿಂದೆ ಆಗಿ ಆವಾಗ್ನಿಂದ 2 ವರ್ಷ ಆಯ್ತು. ಅದು ಸ್ವಲ್ಪ ಪೇನ್ ಇದೆ. ನನಗೆ 90 ಡಿಗ್ರಿ ಆಂಗಲ್ ನಿಂದ ಮೇಲೆ ಎತ್ತಲಿಕ್ಕೆ ಆಗೋದಿಲ್ಲ ಏನು. ಓಕೆ, ಅರ್ಥ ಆಯ್ತಪ್ಪ. ನೋಡಿ, ಬೇಸಿಕ್ಲಿ ಈಗ 2 ನೀಯಲ್ಲೂ ಕೂಡ ನಿಮಗೆ ಸಮಸ್ಯೆ ಇದೆ. ರೈಟ್ ಶೋಲ್ಡರ್ ಫ್ರೋಝನ್ ಶೋಲ್ಡರ್ ಇದೆ ನಿಮಗೆ ಅಂತ ಹೇಳ್ತಿದ್ದೀರಾ. ಸೊ ಇದನ್ನು ನಾವು ಜನರಲಿ ಏನು ಮಾಡ್ತೀರಿ, ಸರ್ಟನ್ ಮೆಡಿಸಿನ್ಸ್ ಕೊಡ್ತೀರಿ, ಸರ್ಟನ್ ಥೆರಪೀಸ್ ಕೊಡ್ತೀರಿ. ಸೊ ಈ ಮೆಡಿಸಿನ್ಸ್ ತೊಗೊಳ್ತಾ ಹೋದಾಗ ಈ ಮೂಳೆ ಮಧ್ಯ ಏನು ಸ್ಪೇಸ್ ಕಡಿಮೆ ಆಗ್ತಾ ಹೋಗುತ್ತೋ ಗ್ರ್ಯಾಜುವಲಿ, ಅದನ್ನು ಇಂಪ್ರೂವ್ ಮಾಡೋದಕ್ಕೆ ನಾವು ಮೆಡಿಸಿನ್ಸ್ ಕೊಡ್ತೀರಿ. ಸೊ ಅದನ್ನು ತಾವು ಮಾಡಿ. ಅದರ ಜೊತೆ ನಿಮ್ಮ ಶೋಲ್ಡರ್ಗಿರಬಹುದು, 2 ಮಂಡಿಗೂ ಕೂಡ ಹಾಟ್ ವಾಟರ್ ಫರ್ಮೆಂಟೇಷನ್, ಬಿಸಿನೀರು ಶಾಖ ಮಾಡಿ ಹೆಲ್ಪ್ ಆಗುತ್ತೆ. ಹೆಚ್ಚಾಗಿ ತಾವು ಹಾಲು ಉಪಯೋಗಿಸಿ. ವಿತ್ ದಟ್ ನಿಮ್ಮ ಕೈ ಕಾಲ ಮೇಲೆ ಎಳೆ ಸೂರ್ಯದ ಕಿರಣ ಬೀಳೋ ಥರ ತಾವು ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ದೇಹಕ್ಕೆ ಸಾಕಷ್ಟು ವಿಟಮಿನ್ ಡಿ ಸಿಗುತ್ತೆ. ಸೊ ಇದನ್ನು ಮಾಡ್ತಾ ಇದರ ಜೊತೆ ಸರ್ಟನ್ ಹೋಮಿಯೋಪತಿ ಚಿಕಿತ್ಸೆ ತಾವು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ನೋವನ್ನ ನಾವು ತುಂಬ ಮಟ್ಟಕ್ಕೆ ಕಂಟ್ರೋಲ್ ಮಾಡಬಹುದಪ್ಪ. ಧನ್ಯವಾದ ಸುಭಾಷ್ ಅವರೇ ಕರೆ ಮಾಡೋದಕ್ಕಾಗಿ. ಶ್ರೀನಿವಾಸ್ ಅವರು ಕರೆ ಮಾಡಿದ್ದಾರೆ ತುಮಕೂರಿನಿಂದ. ನಮಸ್ತೆ ಶ್ರೀನಿವಾಸ್. ಹಲೋ ಮೇಡಮ್, ನಮ್ಮ ಪಾಪ ಅವ್ರಿಗೆ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸರ್ ಹಲೋ. ನಮ್ಮ ಪಾಪ ಅವ್ರ ಹುಟ್ಟಿನಾಗಿನೇ 2 ಬೆರಳು ಜಾಯಿಂಟ್ ಬಂದಿದೆ. ಮತ್ತೆ ಬೆಂಗಳೂರಲ್ಲಿ ತೋರಿಸಿದ್ರೆ ಇನ್ನೂ ಸಕ್ಸಸ್ ಆಗಿಲ್ಲ ಸರ್. ಓಕೆ. 2 ಮಕ್ಳಿಗೂ ಹಂಗೆ ಸರ್, ಮಗನಿಗೂ ಮಗಳಿಗೂ. ಓಕೆ, ನೋಡಿಪ್ಪ, ಈ ಥರ ಈ ಬೆರಳು ಜಾಯಿಂಟ್ ಆಗಿದ್ದಾಗ ಇದು ಜನರಲಿ ಸರ್ಜರಿ ಮಾಡಿ ಅದನ್ನು ನಾವು ಸರಿ ಮಾಡಬೇಕಾಗತ್ತೆ. ಬಿಕಾಸ್ ಅದಲ್ಲೇನಾಗುತ್ತೆ, ಇಂಟರ್ಡಿಜಿಟಿಸ್ ಮೈಕೋಸಿಸ್ ಅಂತ ಹೇಳ್ತೀರಿ. ಸೊ ಅದು ಸಾಮಾನ್ಯವಾಗಿ ಕರೆಕ್ಟಾಗಿರುವಂಥ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಕೂಡ ನಾವು ಮಾಡಿಸ್ಬೇಕು. ಬರೀ ಒಂದು ಸರ್ಜರಿಯಲ್ಲಿ ಈ ಒಂದು ಸಮಸ್ಯೆ ಸರಿ ಹೋಗೋದಿಲ್ಲ. ಸೊ 2-3 ಸರ್ಜರಿ ನಾವು ಮಾಡಿಸ್ಬೇಕಾಗತ್ತೆ. ಸೊ ಅರ್ಲಿ ಏಜ್ ಗ್ರೂಪಲ್ಲೇ ಇದನ್ನು ನಾವು ಮಾಡಿದ್ರೆ ಡೆಫಿನೆಟ್ಲಿ ನಾಳೆ ದಿನ ಆ ಮೂಮೆಂಟ್, ಆ ಕೈಕಾಲಲ್ಲಿ ಆ ಬೆರಳಲ್ಲಿ ಮೂಮೆಂಟ್ ಲಾಸ್ ಆಗೋದು ಅವೆಲ್ಲ ಏನೂ ಇರೋದಿಲ್ಲ. ಸೊ ಆದಷ್ಟು ಬೇಗ ಕರೆಕ್ಟಾಗಿರುವಂಥ ಸರ್ಜನ್ ಹತ್ರ ತಾವು ಸರ್ಜರಿ ಮಾಡಿಸಿದ್ರೆ ಹೆಲ್ಪ್ ಆಗುತ್ತಪ್ಪ. ಧನ್ಯವಾದ ಶ್ರೀನಿವಾಸ್ ಅವರೇ ಕರೆ ಮಾಡೋದಕ್ಕಾಗಿ. ನೀವು ಸಾಕಷ್ಟು ರೀತಿ ಆರ್ಥರೈಟಿಸ್ಗಳಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಯಾವುದು ತುಂಬ ಡೇಂಜರಸ್ ಅಂತ ಹೇಳ್ತೀವಿ? ನೋಡಿ, ಎಲ್ಲ ಥರದ ಆರ್ಥರೈಟಿಸ್ ಸಾಮಾನ್ಯವಾಗಿ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಸಾಕಷ್ಟು ತೊಂದರೆ ಕೊಡುತ್ತೆ. ನೋವು ಇರಬಹುದು ಅಥವಾ ಡಿಫಾರ್ಮಿಟಿ ಆಗೋದು ಡೆಫಿನೆಟ್ಲಿ ತುಂಬ ಜಾಸ್ತಿ ಇರುತ್ತೆ. ಬಟ್ ಇವೆಲ್ಲದಲ್ಲೂ ಕೂಡ ನಾವು ನೋಡಿದಾಗ ರುಮೆಟೆಡ್ ಆರ್ಥರೈಟಿಸ್ ಅಂತ ಒಂದು ಟೈಪ್ ಇದೆ. ಇದು ಜನರಲಿ ಒಂದು ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಡಿಸೀಸ್. ಅಂದರೆ ಈ ಒಂದು ಸಮಸ್ಯೆ ಮೂಳೆಗೆ ಎಫೆಕ್ಟ್ ಮಾಡ್ತಾ ದೇಹದ ಬೇರೆ ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸ್ಗೂ ಕೂಡ ಎಫೆಕ್ಟ್ ಮಾಡಬಹುದು. ಲೈಕ್ ಅದು ಕಣ್ಣಿಗೆ ಎಫೆಕ್ಟ್ ಮಾಡಬಹುದು, ಹಾರ್ಟಿಗೆ ಎಫೆಕ್ಟ್ ಮಾಡಬಹುದು, ಲಂಗ್ಸಿಗೆ ಎಫೆಕ್ಟ್ ಮಾಡಬಹುದು. ಸೊ ಈ ಥರ ನಾವು ನೋಡಿದಾಗ ಈ ರುಮೆಟೆಡ್ ಆರ್ಥರೈಟಿಸ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಸಾಕಷ್ಟು ಜಾಯಿಂಟ್ ಪೇನ್ ಸಮಸ್ಯೆಯ ಜೊತೆ ಬೇರೆ ಲೈಫ್ ಥ್ರೆಟನಿಂಗ್ ಸಿಮ್ಟಮ್ಸು ಕೂಡ ಸ್ಟಾರ್ಟ್ ಆಗಬಹುದು. ಅದು ಹಾರ್ಟಿಗೆ ಎಫೆಕ್ಟ್ ಆದಾಗ, ಲಂಗ್ಸಿಗೆ ಎಫೆಕ್ಟ್ ಆದಾಗ ಲಂಗ್ ಫಂಕ್ಷನಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಬ್ರೀತಿಂಗ್ ಡಿಫಿಕಲ್ಟಿ ತುಂಬ ಜಾಸ್ತಿ ಆಗಬಹುದು. ಟೈಪ್ 2 ರೆಸ್ಪಿರೇಟರಿ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಹೆಚ್ಚಾಗಬಹುದು. ಸೊ ಈ ಥರ ಲೈಫ್ ಥ್ರೆಟನಿಂಗ್ ಕಾಂಪ್ಲಿಕೇಶನ್ಸ್ ಕಂಡುಬರಬಹುದು. ಸೊ ಈ ಕಾರಣದಿಂದ ನಾವು ನೋಡ್ತೀರಿ ಈ ರುಮೆಟೆಡ್ ಆರ್ಥರೈಟಿಸ್ನ ತುಂಬ ಡ್ರೆಡ್ಫುಲ್ ಕಾಂಪ್ಲಿಕೇಶನ್ಸ್ ಆಗುವಂಥ ಚಾನ್ಸಸ್ನ ಹೆಚ್ಚಾಗಿ ನಾವು ನೋಡಬಹುದು. ಈಗ ಸಾಕಷ್ಟು ರೀತಿಯ ಟ್ರೀಟ್ಮೆಂಟ್ಗಳನ್ನು ನಾವು ನೋಡಿದ್ದೀವಿ. ಆಯುರ್ವೇದ ಆಗಿರ್ಬೋದು, ಯುನಾನಿ ಆಗಿರ್ಬೋದು, ಅಲೋಪತಿ ಆಗಿರ್ಬೋದು, ಮತ್ತು ಹೋಮಿಯೋಪತಿ ಅನ್ನೋದು ಅಂದರೆ ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ ಅಂತ. ಯಾಕಂದರೆ ತುಂಬ ಜನ ಈಗಾಗಲೇ ನಾವು ಬೇರೆ ರೀತಿ ಪದ್ಧತಿನ ಅನುಸರಿಸ್ತಾ ಇದ್ದೀವಿ, ಇದಕ್ಕೆ ಶಿಫ್ಟ್ ಆಗ್ಬೋದಾ ಅನ್ನುವಂಥ ಗೊಂದಲಗಳಂತೂ ಇದ್ದೇ ಇರುತ್ತೆ. ಈ ಬಗ್ಗೆ ಮಾಹಿತಿ ಕೊಡೋದಾದರೆ ನೋಡಿ, ಹೋಮಿಯೋಪತಿ ಸಿಸ್ಟಮ್ ಆಫ್ ಮೆಡಿಸಿನಲ್ಲಿ ಈಗ ಈ ಒಂದು ಆರ್ಥರೈಟಿಸ್ನ ನಾವು ಟ್ರೀಟ್ ಮಾಡಬೇಕಾದಾಗ ಈ ಆರ್ಥರೈಟಿಸ್ ಏನಕ್ಕೆ ಆಗ್ತಾ ಇದೆ ಆ ಒಂದು ರೂಟ್ ಕಾಸ್ನ ನಾವು ಐಡೆಂಟಿಫೈ ಮಾಡ್ತೀರಿ. ಒಂದು
ಇದರ ಜೊತೆ ಈ ಒಂದು ಮೆಡಿಸಿನ್ಸಲ್ಲಿ ಜನರಲಿ ಯಾವುದೇ ಥರದ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಇದು ಹ್ಯಾಬಿಟ್ ಫಾರ್ಮಿಂಗ್ ಇರೋದಿಲ್ಲ, ಡ್ರಗ್ ಡಿಪೆಂಡೆನ್ಸ್ ಇರೋದಿಲ್ಲ. ಅಂದರೆ ಈಗ ಸಾಕಷ್ಟು ಬೇರೆ ಮೆಡಿಸಿನ್ಸಲ್ಲಿ ನಾವು ನೋಡ್ತೀರಿ, ಬೇರೆ ಔಷಧಿ ತೊಗೊಂಡಾಗ ಮಾತ್ರ ಅವ್ರಿಗೆ ನೋವು ಕಡಿಮೆ ಆಗ್ತಾ ಇರುತ್ತೆ, ಔಷಧಿ ಬಿಟ್ಟಾಗ ಮತ್ತೆ ಅದೇ ಥರ ನೋವು ಕಂಡು ಬರ್ತಾ ಹೋಗುತ್ತೆ. ಸೊ ಈ ಥರ ಇರೋದಿಲ್ಲ, ಬಿಕಾಸ್ ನಾವು ಆ ರೂಟ್ ಕಾಸಿಗೆ ನಾವು ಟ್ರೀಟ್ ಮಾಡ್ತೀರಿ. ಸೊ ಈ ಒಂದು ರೂಟ್ ಕಾಸಿಗೆ ಟ್ರೀಟ್ ಮಾಡಬೇಕಾದಾಗ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಒಂದು ಅಪ್ರೋಚ್ನ ನಾವು ಫಾಲೋ ಮಾಡ್ತೀರಿ. ಸೊ ಈ ಅಪ್ರೋಚಲ್ಲಿ ಒಬ್ಬ ವ್ಯಕ್ತಿಯ ಲೈಫ್ ಸ್ಟೈಲ್ ಹೇಗಿದೆ, ಅವರ ಫಿಸಿಕಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಮೆಂಟಲ್ ಅಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಲೈಫ್ ಸ್ಪ್ಯಾನ್ ಇನ್ವೆಸ್ಟಿಗೇಷನ್ ಹೇಗಿದೆ, ಅವರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾರಿಗಾದರೂ ಈ ಥರದ ಒಂದು ತೊಂದರೆ ಇದೆಯಾ, ಇವನ್ನೆಲ್ಲ ನಾವು ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಕೇಷನ್ಸ್ನ ನಾವು ಕೊಡ್ತೀರಿ. ಸೊ ಈ ಮೆಡಿಕೇಷನ್ಸ್ ತೊಗೊಳ್ತಾ ಹೋದಾಗ ಈಗ ಏನು ಒಂದು ಮೂಳೆ ಮಧ್ಯ ಈ ಒಂದು ಸ್ಪೇಸ್ ಕಡಿಮೆ ಆಗ್ತಾ ಇರತ್ತೋ ಅಥವಾ ಇನ್ಫ್ಲಮೇಷನ್ ಹೆಚ್ಚಾಗ್ತಿರತ್ತೋ ಇದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಔಷಧಿ ಜೊತೆ ನಾವು ಸಿಂಪಲ್ ಡಯಟ್ ಆ್ಯಂಡ್ ಎಕ್ಸಸೈಸ್ ಹೇಳಿರ್ತೀರಿ, ಇದನ್ನು ನಾವು ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ಆರ್ಥರೈಟಿಸ್ನ ನಾವು ತುಂಬ ಮಟ್ಟಿಗೆ ನಾವು ಟ್ರೀಟ್ ಮಾಡಬಹುದು. ಈಗ ಸಾಕಷ್ಟು ಪೇಷಂಟ್ಸ್ನ ನಾವು ನೋಡ್ತೀರಿ ವೇರ್ ಆಸ್ಟಿಯೋ ಆರ್ಥರೈಟಿಸ್ ಇದ್ದಾಗ ನೀ ರಿಪ್ಲೇಸ್ಮೆಂಟ್ ಅಥವಾ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಿರ್ತಾರೆ. ಸೊ ಆ ಥರ ಸಾಕಷ್ಟು ಕೇಸಸ್ನ ನಾವು ಮ್ಯಾನೇಜ್ ಮಾಡಬಹುದು. ಒಂದು ವೇಳೆ ಅದನ್ನು ಸಂಪೂರ್ಣವಾಗಿ ಆ ಒಂದು ನೋವನ್ನ ನಾವು ಸರಿ ಮಾಡಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಆ ಒಂದು ಪೇಯ್ನ್ ಹೆಚ್ಚಾಗ್ದಿಲ್ದಂಗೆ ಅವರ ಡೈಲಿ ಆ್ಯಕ್ಟಿವಿಟೀಸ್ನ ಅವರು ಫಾಲೋ ಮಾಡ್ಕೊಳೋ ಥರ ಈ ಥರ ಸರ್ಟನ್ ಪ್ಯಾಲಿಯೇಟಿವ್ ಟೈಪ್ ಆಫ್ ಟ್ರೀಟ್ಮೆಂಟ್ ಅದನ್ನು ಕೂಡ ನಾವು ಕೊಡ್ತೀರಿ. ಸೊ ಇದನ್ನು ಮಾಡಿದ್ರೆ ಡೆಫಿನೆಟ್ಲಿ ಸಾಕಷ್ಟು ಪೇಷಂಟ್ಸ್ಗೆ ಈ ಒಂದು ಥೆರಪಿಯಿಂದ ಸಾಕಷ್ಟು ಅನುಕೂಲ ಆಗ್ತಾ ಹೋಗುತ್ತೆ. ಈಗ ರೋಗ ಗುಣಮುಖವಾಗಬೇಕು ಅಂತಂದ್ರೆ ರೂಟಿನಿಂದ್ರೆ ಅದನ್ನ ತೆಗೆದು ಹೊರಗಡೆ ಹಾಕಬೇಕು ಅಂತ ಈಗ ತುಂಬಾ ಜನ ಏನ್ ಮಾಡ್ತಾರೆ, ಈಗ 1-2 ತಿಂಗಳ ಕಾಲ ತಗೊಳ್ತಾರೆ, ರಿಸಲ್ಟ್ ಸಿಗುತ್ತೆ, ಆಮೇಲೆ ಸ್ಟಾಪ್ ಮಾಡ್ತಾರೆ, ಮತ್ತೆ ಪೇನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಹೋಮಿಯೋಪತಿ ಅಂತ ಅಂದಾಗ ಎಷ್ಟು ದಿನಗಳ ಕಾಲ ಟ್ರೀಟ್ಮೆಂಟ್ ಬೇಕಾಗಬಹುದು? ಸಾಮಾನ್ಯವಾಗಿ ಈಗ ಅರ್ಲಿ ಸ್ಟೇಜಸ್ಸಲ್ಲಿದ್ದಾಗ, ಈಗ ನಾನು ಆಗಲೇ ಹೇಳ್ತಿದ್ದೆ 4 ವಾರಕ್ಕಿಂತ ಹೆಚ್ಚಾಗಿ ನೋವು ಕಂಡು ಬರ್ತಿದ್ರೆ ಇದನ್ನು ನಾವು ನಿರ್ಲಕ್ಷಣೆ ಮಾಡೋಕ್ಕೆ ಹೋಗಬಾರ್ದು. ಸೊ ಈ ಥರ ಇದ್ದಾಗ ಇದಕ್ಕೆ ಅರ್ಲಿ ಸ್ಟೇಜಸ್ ಅಂತ ಹೇಳ್ತೀರಿ. ಜನರಲಿ ಅರ್ಲಿ ಸ್ಟೇಜಸ್ ಆಫ್ ಆರ್ಥರೈಟಿಸ್ನ ನಾವು ತುಂಬ ಬೇಗ ಇದನ್ನು ನಾವು ಸರಿ ಮಾಡಬಹುದು. ವಿತಿನ್ 2 months 3 months ಮೆಡಿಕೇಷನಲ್ಲೇ ಇದನ್ನು ನಾವು ಸಂಪೂರ್ಣವಾಗಿ ಸರಿ ಮಾಡಬಹುದು. ಬಟ್ ಒಂದು ವೇಳೆ ಈಗ ಒಬ್ಬ ವ್ಯಕ್ತಿಗೆ 5-6 ವರ್ಷದಿಂದ ಈ ಒಂದು ಸಮಸ್ಯೆ ಇದೆ ಅಥವಾ 2 ಮಂಡಿ ನೋವು ಕೂಡ ಹೆಚ್ಚಾಗ್ತಾ ಇದೆ, ನಡೆಯೋಕ್ಕಾಗ್ತಿಲ್ಲ, ಸೊ ಈ ಥರ ಸ್ಟೇಜಲ್ಲಿ ಲಾಂಗ್ ಟರ್ಮ್ ಮೆಡಿಕೇಷನ್ಸ್ ಅವಶ್ಯಕತೆ ಇರುತ್ತೆ. ಸೊ ಒಂದು ವೇಳೆ ಈಗ ಜೀನು ವ್ಯಾಲಮ್ ಅಂತ ಹೇಳ್ತೀರಿ, ಅಂದರೆ 2 ಮಂಡಿನೂ ಕೂಡ ತುಂಬ ಡಿಫಾರ್ಮಿಟಿ ಆಗಿಬಿಟ್ಟಿರುತ್ತೆ. ಸೊ ಆ ಡಿಫಾರ್ಮಿಟಿ ಆಗಿದ್ದಾಗ ಆ ಒಂದು ಕಾಯಿಲೆನ ನಾವು ಸಂಪೂರ್ಣವಾಗಿ ಗುಣ ಮಾಡೋಕ್ಕಾಗೋದಿಲ್ಲ, ಬಟ್ ಅದನ್ನು ನಾವು ಮ್ಯಾನೇಜ್ ಮಾಡ್ತೀರಿ. ಸೊ ಪ್ಯಾಲಿಯೇಟಿವ್ ಟೈಪ್ ಆಫ್ ಟ್ರೀಟ್ಮೆಂಟ್ ಕೊಡ್ತೀರಿ. ಸೊ ಈಚ್ ಇಂಡಿವಿಜುವಲ್ ಅವರ ಕಾಯಿಲೆ ಯಾವ ಸ್ಟೇಜಲ್ಲಿದೆ ಅದ್ರ ಮೇಲೆ ಈ ಥರದ ಒಂದು ಮೆಡಿಸಿನ್ಸ್ನ ನಾವು ಅಡ್ಮಿನಿಸ್ಟರ್ ಮಾಡ್ತಾ ಹೋಗ್ತೀರಿ. ಆಹಾರ ಪದ್ಧತಿ ಅನ್ನೋದು ತುಂಬಾನೇ ಮುಖ್ಯ. ನಾವೇ ಇಂಟೇಕ್ ತಗೊಳ್ತೀವಿ ಅದು ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಯಾವುದನ್ನ ಅತಿ ಹೆಚ್ಚಾಗಿ ಸೇವನೆ ಮಾಡಬೇಕು ಅಥವಾ ಯಾವುದು ಕಂಪ್ಲೀಟ್ ಆಗಿ ವರ್ಜ್ಯ, ಅಂದರೆ ಈ ಸಮಸ್ಯೆಗಳಿರೋರಿಗೆ? ಜನರಲಿ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಆರ್ಥರೈಟಿಸ್ ಇದ್ದಾಗ ನಾವು ನೋಡ್ತೀರಿ ಮೂಳೆಗೆ ಕ್ಯಾಲ್ಶಿಯಂ ತುಂಬ ಇಂಪಾರ್ಟೆಂಟ್. ಸೊ ಹೆಚ್ಚಾಗಿ ನಾವು ಹಾಲಿರಬಹುದು, ರಾಗಿ ಇರಬಹುದು, ಸೋಯಾಬೀನ್ಸ್ ಇರಬಹುದು, ಮೊಟ್ಟೆ ಇರಬಹುದು, ಇದನ್ನು ಹೆಚ್ಚಾಗಿ ಉಪಯೋಗಿಸೋದು ಒಳ್ಳೆಯದು. ಇದರ ಜೊತೆ ನಮ್ಮ ಕೈ ಕಾಲ ಮೇಲೆ ಎಳೆ ಸೂರ್ಯದ ಕಿರಣ ಬೀಳೋ ಥರ ನಾವು ಮಾಡಿಕೊಂಡ್ರೆ ಸಾಕಷ್ಟು ವಿಟಮಿನ್ ಡಿ ಸಿಗುತ್ತೆ. ಸರ್ಟನ್ ಇಂಡಿವಿಜುವಲ್ಸಲ್ಲಿ ನಾವು ನೋಡ್ತೀರಿ ವೇರ್ ಆಲೂಗಡ್ಡೆ ಇರಬಹುದು, ಬದನೆಕಾಯಿ ಇರಬಹುದು, ಇದನ್ನು ತಗೊಂಡಾಗ ಅಥವಾ ತುಂಬ ಜಾಸ್ತಿ ಮೀಟ್ ತಗೊಂಡಾಗ, ಆಲ್ಕೋಹಾಲ್ ಹೆಚ್ಚಾಗಿ ತಗೊಂಡಾಗ ಪ್ರೋಟೀನ್ ಹೆಚ್ಚಾಗಿ ಸರ್ಟನ್ ಆರ್ಥರೈಟಿಸ್ ಹೆಚ್ಚಾಗಬಹುದು, ಲೈಕ್ ಗೌಟ್ ಹೆಚ್ಚಾಗಬಹುದು. ಸೊ ಈ ಥರ ಇದ್ದಾಗ ಈ ಥರದ ಒಂದು ಫುಡ್ನ ನಾವು ರೆಡ್ಯೂಸ್ ಮಾಡ್ತಾ ಒಂದು ಬ್ಯಾಲೆನ್ಸ್ಡ್ ಡಯಟನ್ನು ನಾವು ಫಾಲೋ ಮಾಡಿದ್ರೆ ಸರ್ಟನ್ ಪ್ರೋಟೀನು ಬೇಕಾಗುತ್ತೆ, ಕ್ಯಾಲ್ಶಿಯಮು ಕೂಡ ಬೇಕಾಗುತ್ತೆ. ಸೊ ಈ ಥರ ಒಂದು ಬ್ಯಾಲೆನ್ಸ್ಡ್ ಡಯಟ್ನ ಫಾಲೋ ಮಾಡ್ತಾ ಸರ್ಟನ್ ಹೋಮಿಯೋಪತಿ ಮೆಡಿಸಿನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ತುಂಬ ಹೆಲ್ಪ್ ಆಗುತ್ತೆ. ಡಾಕ್ಟರ್, ಎಷ್ಟೊತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಆರ್ಥರೈಟಿಸ್ಗೆ ಹೋಮಿಯೋಪತಿನಲ್ಲಿ ಯಾವ ರೀತಿ ಚಿಕಿತ್ಸೆ ಇದೆ, ಎಷ್ಟು ದಿನಗಳ ಕಾಲ ನಾವು ಇದನ್ನು ಗುಣಪಡಿಸಿಕೊಳ್ಳಬಹುದು, ಜೊತೆಗೆ ಆಹಾರ ಪದ್ಧತಿ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಕೂಡ ಸಂಕ್ಷಿಪ್ತ ಮಾಹಿತಿಯನ್ನು ನೀಡೋದಕ್ಕಾಗಿ ವೀಕ್ಷಕರ ಪರವಾಗಿ ಹಾಗೆ ವಾಹಿನಿ ಪರವಾಗಿ ಧನ್ಯವಾದಗಳು ತಮಗೆ. ಮೈ ಪ್ಲೆಷರ್. ವೀಕ್ಷಕರೇ, ಡಾಕ್ಟರ್ ಉಮರ್ ಅವ್ರನ್ನ ಭೇಟಿ ಆಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ ಮತ್ತು HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ ಈ ರೀತಿದೆ: 9550001133, ಮತ್ತೊಂದು ಸಂಖ್ಯೆ 180010081212.